ಜೈ ಹಿಂದ್. ಎಲ್ಲ ನನ್ನ SSC GD ಫ್ರೆಂಡ್ಸ್ಗೆ ಗಣೇಶ ಚತುರ್ಥಿಯನ್ನು ಒಂದೇ ದಿನದಲ್ಲಿ ಎಷ್ಟೋ ಜನ ವಿಜೃಂಭಣೆಯಿಂದ ಆಚರಿಸಿದ್ರಿ. ಗಣೇಶನ ಹಬ್ಬ ಒಂದೇ ದಿನ ಇರಲಿ, 5 ದಿನ ಇರಲಿ, 7 ದಿನ ಇರಲಿ, 11 ದಿನ ಇರಲಿ, ಆದರೆ ಇರುವಷ್ಟು ದಿನ ಚೆಂದಂಗಿದ್ದ ಎಂಜಾಯ್ಮೆಂಟ ಮಾಡಿ ಹೋಗ್ತಾನೆ ಗಣಪ. ಅದೇ ಥರನಾಗಿ ನಾವು ಇರುವಷ್ಟು ದಿನ ಕಷ್ಟ ಸುಖವನ್ನು ಅನುಭವಿಸಿ ಚೆಂದಂಗಿದ್ದ ಹೋಗೋಣಂತ. ಓಕೆ ಓಕೆ ಇಲ್ಲಿ ಏನಪ್ಪ ಅಂದರೆ ಈ ಟಾಪಿಕ್ಕು ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಹುದ್ದೆಗೆ ಯಾರೆಲ್ಲ ಫಿಸಿಕಲ್ ಕ್ವಾಲಿಫೈ ಆಗಿದ್ದೀರಾ. ಸೊ ಅದರ ಜೊತೆಗೆ ಸರ್ ನಾನು ಫಿಸಿಕಲ್ ಕ್ವಾಲಿಫೈ ಆಗಲಿಲ್ಲ, ಫಿಸಿಕಲ್ನಲ್ಲಿ ಫೇಲ್ ಆಗಿದ್ದೀನಿ ಸರ್, ನಂದು ರಿಟರ್ನ್ ಎಕ್ಸಾಮೇ ಕ್ವಾಲಿಫೈ ಆಗಿದ್ದಿಲ್ಲ, ನಾನು ಎಕ್ಸಾಮೇ ಕಟ್ಟಕ್ಕೆ ಕುತ್ಕೊಳ್ಳಿಲ್ಲ ಸರ್, ಎಕ್ಸಾಮನ್ನು ಪ್ರಿಪ್ರೇಷನನ್ನು ಮಾಡಿದ್ದೆ ಬಟ್ ಆದ್ರೆ ಕುತ್ಕೊಳ್ಳಿಲ್ಲ. ಸೊ ಈ ಎಲ್ಲ ಸ್ಟೂಡೆಂಟ್ಗಳಿಗೆ ಸರ್ ಮತ್ತೆ ನೋಟಿಫಿಕೇಶನ್ ಯಾವಾಗ ಆಗುತ್ತೆ, SSC GD ಏನಾದರೂ ಅಪ್ಡೇಟನ್ನು ಕೊಡಿ ಸರ್, ನೆಕ್ಸ್ಟ್ ತಯಾರಿಯನ್ನು ಮಾಡಬೇಕಂತ ಅಂದ್ಕೊಂಡಿವಿ ಅಂತ ಹೇಳ್ಕೊಂಡು ಪ್ರತಿ ಒಂದು ಸ್ಟೂಡೆಂಟ್ಗಳು ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ರಿ. ಅದರ ಜೊತೆಗೆ ಬಾಯ್ಸ್ ಫಿಸಿಕಲ್ ಕೂಡ ಕಂಪ್ಲೀಟ್ ಆಗಿದೆ ಇವತ್ತೊಂದು ದಿನ, ಮತ್ತು ನಾಳೆ ಗರ್ಲ್ಸ್ ಮಾತ್ರ ಇದೆ. ಗರ್ಲ್ಸ್ ಲೇಡೀಸ್ಗೆ ಹೋಗ್ತಿರ್ತಕ್ಕಂಥ ಎಲ್ಲ ನನ್ನ ಸಿಸ್ಟರ್ಸ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಓಕೆ, ನಿಮ್ಮದು ಮೆಡಿಕಲ್ ಯಾವಾಗ ನಡೀತದ, ಸೊ ಯಾವಾಗ ನಡಿಬಹುದು, ಸೊ ಕಟ್ ಆಫ್ ಎಷ್ಟಕ್ಕೆ ಹೋಗ್ಬೋದು ನನ್ನ ಪ್ರಕಾರನ ಮಾತ್ರ ಹೇಳ್ತೀನಿ. ಸೊ ಯಾವುದು ಕೂಡ ಅದು ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಹೇಳ್ಕೊಂಡು ಯಾರೂ ಕೂಡ ಎಕ್ಸಾಕ್ಟ್ಲಿ ಹೇಳೋಕ್ಕಾಗೋದಿಲ್ಲ. ಓಕೆ, ಯಾರೆಲ್ಲ ನ್ಯೂ ರೀಸ್ಟಾರ್ಟ್ ಓದ್ತಾ ಇದ್ದೀರಲ್ಲ ಸರ್, ನಾನು ಈ ಸಾರಿ ಮತ್ತೆ SSC GDಯಲ್ಲಿ ನಾನು ಹೋಗಬೇಕು, ಅದರ ಜೊತೆಗೆ BSF ಟ್ರೇಡ್ಸ್ಮನ್ ಹುದ್ದೆಗೆ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದೀನಿ. ಯಾವುದಾದ್ರೂ ಒಂದು ಗೋರ್ಮೆಂಟ್ ಹುದ್ದೆಯನ್ನು ಪಡೆದುಕೊಳ್ಬೇಕು ಸರ್, ನಾನು ಇಷ್ಟು ದಿನ ಕಷ್ಟಪಟ್ಟು ಎಕ್ಸಾಮ್ ಸ್ಟಡಿ ಮಾಡಿ ಮತ್ತೆ ಫೈನಲ್ ಫಿಸಿಕಲ್ನಲ್ಲಿ ಫೇಲ್ ಆಗಿದ್ದೀನಿ ಸರ್ ಅಂತ ಯಾರು ಕೂಡ ಬೇಜಾರು ಆಗಕ್ಕೆ ಹೋಗಬೇಡ್ರಿ. ಯಾಕಂತಂದರೆ ನಿಮ್ಗೆ ಅನುಭವ ಆಗುತ್ತಾ. ಸೊ ನಾನು ಇಲ್ಲಿ ಮಟ್ಟ ಹೋದೆ, ನನ್ನಲ್ಲಿ ಏನು ಫೇಲ್ಯೂರ್ ಆಗಿದ್ದೀನಿ, ಯಾವುದರಲ್ಲಿ ವೀಕ್ ಇದ್ದೀನಿ ಅಂತ ನಿಮಗೆ ತಾನೇ ಕಾನ್ಫಿಡೆಂಟ್ ಆಗಿದೆ. ಅದರ ಜೊತೆಗೆ ಎಕ್ಸಾಮ್ನಲ್ಲಿ ಕೂಡ ಫೇಲ್ ಆಗಿದ್ರೆ ಅಂತಂದರೆ ಯಾವ ಸಬ್ಜೆಕ್ಟ್ನಲ್ಲಿ ನಾನು ಸ್ಕೋರ್ ಕಡಿಮೆ ಮಾಡಿದ್ದೀನಿ, ಆದ ಕಾರಣಕ್ಕೋಸ್ಕರ ನಾನು ಫೇಲ್ ಆಗಿದ್ದೀನಿ ಅಂತ ಅದು ಕೂಡ ನಿಮ್ಗೆ ಗೊತ್ತಾಗಿದೆ. ಓಕೆ, ನಾನು ಹೇಳ್ತಾ ಇದ್ದೀನಿ ಒಂದು ಸಜೆಷನ್ನು, ನೀವೇನಾದರೂ SSC GDಗೆ BSFಗೆ ಸ್ಟಡಿ ವಿತ್ ಫಿಸಿಕಲ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ರೆ ಸೊ ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಸೆಪ್ಟೆಂಬರ್ 1ರಿಂದ ಬ್ಯಾಚನ್ನು ಪ್ರಾರಂಭವನ್ನು ಮಾಡ್ತಾ ಇದ್ವಿ. ನಿಮಗೆ ಡೈಲಿ 10 ಅವರ್ಸ್ ಕ್ಲಾಸಸ್ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಲೈಬ್ರರಿ ವ್ಯವಸ್ಥೆ ಕೂಡ ಇದೆ. ಅದರ ಜೊತೆಗೆ ನಿಮ್ಗೆ ಪ್ರತಿಯೊಂದು ಸ್ಟೂಡೆಂಟನ್ನು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಟೀಚಿಂಗ್ ಅಂದರೆ ನುರಿತ ಶಿಕ್ಷಕರಿಂದ ಬೋಧನೆಯನ್ನು ಕೊಡ್ತಾ ಇದ್ದೀವಿ. ನಿಮ್ಗೆ ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ನಾವು ಸಿಲೆಬಸನ್ನು ಕವರ್ ಮಾಡಿಕೆಸಿಂದ ಸೊ ಪ್ರತಿ ವೀಕ್ಲಿ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆದಷ್ಟು ಈ ಸರಿ ನಾವು ಆನ್ಲೈನ್ ಎಕ್ಸಾಮ್ ಬೇಸ್ಡ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ನಡೆಸಬೇಕಂತ ಹೇಳಿ ಅಂದ್ಕೊಂಡಿದ್ವಿ. ಸೊ ನೀವು ಈ ಸಾರಿ 100% ನಾನು ಚೆನ್ನಾಗಿ ಸ್ಕೋರ್ ಮಾಡ್ಕೊಳ್ಬೇಕು. ಸೊ 160ಕ್ಕೆ ನಾನು ಏನಿಲ್ಲ ಅಂದರೂ 100 ಅಬೋ ಸ್ಕೋರನ್ನು ಮಾಡಲೇಬೇಕು ಈ ಸರಿ, ಏನೇ ಆದರೂ ಕೂಡ ನಾನು ಅಂತ ಏನಾದರೂ ಅಂದ್ಕೊಂಡಿದ್ರೆ ಸೊ ನಮ್ಮ ಅಕಾಡೆಮಿಯಲ್ಲಿ ಸೊ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಚೆನ್ನಾಗಿ ನುರಿತ ಶಿಕ್ಷಕರಿಂದ ಬೋಧನೆ ಕೂಡ ಕೊಡ್ತಾ ಇದ್ದೀವಿ. ಸೊ ಹೆಲ್ದಿ ಫುಡ್ ಕೂಡ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ ಸಪ್ರೇಟ್ ಆಗಿರ್ತಕ್ಕಂಥ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ. ನೀವೇನಾದರೂ ಬಂದು ಅಡ್ಮಿಷನ್ಗಳನ್ನು ಮಾಡ್ಕೊಳ್ಬೇಕಂತ ಅಂದ್ಕೊಂಡಿದ್ರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಸೊ ಬಂದು ಬಾಗಲಕೋಟೆಯಲ್ಲಿ ಅಡ್ಮಿಷನ್ಗಳನ್ನು ತೊಗೊಳ್ಬೋದು. ಈಗಲೇ ಸಾಕಷ್ಟು ನಮ್ಮಲ್ಲಿ ಅಗ್ನಿವೀರ್ ಸ್ಟೂಡೆಂಟ್ಗಳು ಪಾಸಾಗಿ ಕೂಡ ಫಿಸಿಕಲ್ ಮತ್ತು ಪಾಸಾಗಿ ಹೋಗಿದ್ದಾರೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಸರ್ ಹೊಸ ನೋಟಿಫಿಕೇಶನ್ ಯಾವಾಗತ್ತೆ, ಅಕ್ಟೋಬರ್ ತಿಂಗಳಲ್ಲಿ ಈ ಸರಿ 40,000 ಅಧಿಕ ಹುದ್ದೆಗಳನ್ನ ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ. ಎಷ್ಟು? ಅಕ್ಟೋಬರ್ ತಿಂಗಳಲ್ಲಿ 40,000 ಅಧಿಕ ಹುದ್ದೆಗಳು ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ. ಅದರ ಜೊತೆಗೆ BSF 3,588 ಹುದ್ದೆಗಳಿಗೆ ಕೂಡ ಅರ್ಜಿಗಳನ್ನ ಸಲ್ಲಿಸಿದ್ದೀರಿ. ಸೊ ಮತ್ತೆ ಟ್ರೇಡ್ಸ್ಮನ್ CRPF ವೇಕೆನ್ಸಿ ಕೂಡ ಕಾಲ್ಫಾರ್ಮ್ ಆಗುವಂಥ ಚಾನ್ಸಸ್ ಇದೆ. ಸೊ ಅವೆಲ್ಲದಕ್ಕೂ ಕೂಡ ತಯಾರಿಗಳನ್ನು ಇವತ್ತಿನಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ, ಅಕ್ಟೋಬರ್ದಲ್ಲಿ 100% ಕಾಲ್ಫಾರ್ಮ್ ಆಗ್ತಾ ಇದೆ, ರೆಡಿ ಮಾಡ್ಕೊಳ್ಳಿ. ಸುಮ್ಮನೆ ಟೈಮನ್ನು ವೇಸ್ಟ್ ಮಾಡಬೇಡಿ. ಅರ್ಜಿಯನ್ನು ಹಾಕಿದಾದ್ಮೇಲೆ ಓದಿದ್ರೆ ಐತೆ ಅಂತ ಯಾರು ಕೂಡ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅಷ್ಟು ಸಲೀಸಾಗಿಲ್ಲ. ಅಗ್ನಿವೀರ್ ಆದ ತಕ್ಷಣ SSC GDಗೆ ಬಹಳಷ್ಟು ಕಾಂಪಿಟೇಷನ್ ಆಗ್ತಾ ಇದೆ. ಓಕೆ, ಆ ಕಾಂಪಿಟೇಷನ್ ತಕ್ಕಂಗೆ ನೀವು ಕೂಡ ಸ್ಟಡಿ ಮಾಡಬೇಕಾಗುತ್ತೆ. ನಾವು ಕೂಡ ನಿಮ್ಗೆ ಅದರ ತಕ್ಕಂಗೆ ಬೋಧನೆಯನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಓಕೆ ಸರ್, ಈಗ ನಾವು ಫಿಸಿಕಲ್ನಲ್ಲಿ ಕ್ವಾಲಿಫೈ ಆಗಿದ್ದೀವಿ. ಫಿಸಿಕಲ್ನಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥವ್ರಿಗೆ ಸರ್ ಕಟ್ ಆಫ್ ಎಷ್ಟು ನಿಲ್ಬಹುದು ಸರ್? ಸೊ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಡಿಪೆಂಡ್ ಅಪಾನ್ ಯಾವುದ್ರ ಮೇಲೇನು ಡಿಪೆಂಡ್ ಆಗಿಬಿಡ್ರಿ. ಓಕೆ, ನಾನು ಕುತ್ಕೊಂಡ್ರು ಓಕೆ, ಕುತ್ಕೊಳ್ಳಿಲ್ಲ ಅಂದ್ರೂ ಓಕೆ, ನಾನು ನೆಕ್ಸ್ಟ್ ಪ್ರಿಪ್ರೇಷನನ್ನು ಮಾಡ್ತಾ ಇರ್ತೀನಿ. ಅದರ ಜೊತೆಗೆ ಫಿಸಿಕಲ್ ಕಂಪ್ಲೀಟ್ ಆಗಿದೆ, ಟೆನ್ಷನ್ ಹೋಗಿಬಿಟ್ಟಿದೆ. ನೆಕ್ಸ್ಟ್ ಮೆಡಿಕಲ್ಗೆ ಮಾತ್ರ
ಮೆಡಿಕಲ್ಗೆ ಏನು ರೆಡಿ ಆಗಬೇಕಂತಿಲ್ಲ, ಏನಿಲ್ಲ. ಆಲ್ಮೋಸ್ಟ್ ಆಲ್ ಮೆಡಿಕಲ್ಗಳನ್ನ ನಮ್ಮ ಡೆಮೋರಲ್ಲಿ ಕೂಡ ಸಾಕಷ್ಟು ಜನಗಳ ಚೆಕಿಂಗನ್ನು ಮಾಡಿಸ್ಕೊಂಡಿದ್ದೀರಿ. ನೆಕ್ಸ್ಟ್ ನೀವು ಕೂಡ ಆಲ್ಮೋಸ್ಟ್ ಆಲ್ ಯಾಕಂದ್ರೆ ಹೋದ ಸರಿ ಐತಿ ಅಗ್ನಿವೀರದಲ್ಲಿ ಪಾಸ್ ಆಗಿರ್ತೀರಾ, ಎಕ್ಸ್ಪೀರಿಯನ್ಸ್ ಮೆಡಿಕಲ್ ಬಗ್ಗೆ ಗೊತ್ತಿರ್ತದ. ಜಸ್ಟ್ ನೀವು ಡಾಕ್ಯುಮೆಂಟು ಮತ್ತು ಮೆಡಿಕಲ್ಗೆ ಮಾತ್ರ ರೆಡಿಯಾಗಿ, ಫೈನಲ್ ಕಟಪ್ ಕುತ್ಕೊಳ್ಳುತ್ತೋ ಬಿಡುತ್ತೋ ಅದ್ರ ಬಗ್ಗೆ ಯೋಚನೆನೇ ಬೇಡ. ಅದ್ರ ಬಗ್ಗೆ ಯೋಚನೆಯನ್ನ ಮಾಡ್ಕೊಳ್ತಾ ಕುತ್ಕೊಂಡ್ರೆ ಸುಮ್ಮನೆ ಮುಂದಿನ ಜೀವನ ವೇಸ್ಟ್ ಆಗುತ್ತೆ, ಗೊತ್ತಾಯ್ತಾ? ಯಾಕಂದ್ರೆ ನೀವೀಗ ಒಂದರಲ್ಲಿ ನೋಡ್ಕೊಳ್ಳಿ, ಎಷ್ಟೋ ಸ್ಟೂಡೆಂಟ್ ಏನು ಮಾಡ್ತಾನಂದ್ರೆ, ಸರ್ ನಾನು ಅಗ್ನಿವೀರದಲ್ಲೇ ಎಕ್ಸಾಮ್ ಪಾಸ್ ಆಗಿದ್ದೀನಿ, BSF ಟ್ರೇಡ್ಸ್ಮನ್ ಅರ್ಜಿ ಸಲ್ಲಿಸೋದಿಲ್ಲ. ಇದು ರಾಂಗು. ಅಕಸ್ಮಾತ್ ಅಗ್ನಿವೀರ್ ಫೈನಲ್ ಮೆರಿಟ್ ಹೋದ್ರೆ ಸೊ ಯಾರನ್ನು ಕೇಳಬೇಕು, ಏನು ಮಾಡಬೇಕು, ಏನು ಕೂಡ ಗೊತ್ತಾಗೋದಿಲ್ಲ. ನಿನ್ನ ಆರ್ಡರ್ ಕಾಪಿ ಬಂದು ಮನೆಯಲ್ಲಿದೆ, ಇನ್ನೂ ಕೂಡ ನೀನು ಜಾಯ್ನಿಂಗ್ ಆಗಿಲ್ಲ ಅಂತಂದ್ರೂ ಕೂಡ, ಇವತ್ತು SSCGD ಕಾಲ್ ಫಾರ್ ಮಾಡಿದಾರೆ ಅಂತಂದ್ರೂ ಕೂಡ ನೀನು ಅರ್ಜಿಯನ್ನು ಸಲ್ಲಿಸಬೇಕು. ನೀನು ಟ್ರೈನಿಂಗ್ ಆಗಿ 1 ವರ್ಷ ಕಂಪ್ಲೀಟ್ ಆದಮೇಲೆ ಸೊ ನೀನು ಒಂಥರ ಜಾಬಿನಲ್ಲಿ ಸೇರ್ಕೊಂಡಿದ್ದೀಯಾ ಅಂತ ಅರ್ಥ. ಅಲ್ಲಿ ಮಟನೂ ಕೂಡ ಫುಲ್ ರಿಸ್ಕ್ ಇರ್ತದ. ಆದ ಕಾರಣಕ್ಕೋಸ್ಕರ ಪ್ರತಿಯೊಂದು ಕಾಲ್ ಫಾರ್ಮನ್ನು ಮಾಡಿರ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ, ಡಿಫೆನ್ಸ್ ಫೋರ್ಸ್ನಲ್ಲಿ, ಪ್ಯಾರಾಮಿಲಿಟರಿ ಫೋರ್ಸ್ನಲ್ಲಿ, ಅದರ ಜೊತೆಗೆ ಸ್ಟೇಟ್ ಗೌರ್ಮೆಂಟು ಕೂಡ ಈ ಸದ್ಯ ಕಾಲ್ ಫಾರ್ಮ್ ಆಗ್ತಾವೆ. ಅವೆಲ್ಲದಕ್ಕೂ ಕೂಡ ಡಿಗ್ರಿ ಓದ್ತಾ ಇದ್ರಿ ಅಂದರೆ ಅದರ ಜೊತೆಗೆ ಇದಕ್ಕೂ ಕೂಡ ಒತ್ತನ್ನು ಕೊಡಿ. ಸೊ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಓದ್ತೀನಿ ಸರ್ ಅಂತಂದರೆ ಓಕೆ, ನಿಮ್ಮ ಎಬಿಲಿಟಿ, ನಾನು ಅದ್ರ ಬಗ್ಗೆ ಏನೂ ಕೂಡ ಹೇಳೋದಿಲ್ಲ, ನಿಮ್ಮ ಟ್ಯಾಲೆಂಟ್. ಓಕೆ, ಡಿಗ್ರಿ ಓದಿದಾದ್ಮೇಲೆ ಕಂಪ್ಲೀಟ್ ಆದಮೇಲೆ ಮನೆಯಲ್ಲಿ ಜವಾಬ್ದಾರಿಗಳು ಭಾಳಷ್ಟು ಹುಟ್ಟತಾವು, ಮನೆಯಲ್ಲೇ ದುಡ್ಡಿನ ಪ್ರಾಬ್ಲಮ್ ಇರ್ತದೆ. ಅವೆಲ್ಲನೂ ಕೂಡ ಕವರ್ ಮಾಡ್ಕೊಳ್ಬೇಕು. ನಿನ್ನ ಡಿಗ್ರಿ ಕಂಪ್ಲೀಟ್ ಆಗೋದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ, ಆ ದುಡ್ಡನ್ನು ಕೋಚಿಂಗ್ ಇನ್ವೆಸ್ಟ್ ಹಾಕಿಕೆಸಿಂದ, ಸೊ ಕೋಚಿಂಗ್ ಹಾಕೋಕ್ಕಾಗಲಿಲ್ಲ ಅಂತಂದ್ರೂ ಎಲ್ಲಾದರೂ ರೂಮ್ ಮಾಡ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡಿ ಡಿಗ್ರಿ ಫೈನಲ್ ಇಯರ್ ಮುಗಿಕೊಡ್ದವಂಥ ಜಾಬನ್ನು ಪಡ್ಕೊಂಡೆಂದರೆ ನಿನ್ನ ತಂದೆ ತಾಯಿಗೆ ಕೂಡ ಖುಷಿಯಾಗಿರುತ್ತೆ, ನೀನು ಕೂಡ ನೆಮ್ಮದಿಯಾಗಿರ್ತಿ. ಅದು ಒಂದೇ ನಾನು ಹೇಳ್ತಿರೋದು. ಆದಷ್ಟು ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬೇ ಆಗಿರಲಿ, ಅದರ ನೋಟಿಫಿಕೇಶನ್ ಬಂದರೆ ಸೊ ನೆಕ್ಸ್ಟ್ ಇಂಡಿಯನ್ ಆರ್ಮಿ ಜನವರಿಯಲ್ಲಿ ಕೂಡ ಕಾಲ್ ಫಾರ್ಮ್ ಆಗ್ತಾ ಇದೆ. ಪ್ರತಿಯೊಂದು ಪ್ಯಾರಾಮಿಲಿಟರಿ ಫೋರ್ಸಸ್ಸಿಗೆ, ಡಿಫೆನ್ಸ್ ಫೋರ್ಸಸ್ಸಿಗೆ, ಸೆಂಟ್ರಲ್ ಗೌರ್ಮೆಂಟಿಗೆ ಯಾವುದೇ ಒಂದು ಎಕ್ಸಾಮ್ ತಯಾರಿಗಳನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಸೊ ಆ ಒಂದು ಎಲ್ಲ ಎಕ್ಸಾಮನ್ನು ಫೇಸ್ ಮಾಡೋ ಹಾಗೆ ನಾವು ತರಬೇತಿಗಳನ್ನು ಕೊಡ್ತಾ ಇದ್ದೀವಿ. ಓಕೆ, ಆದ ಕಾರಣಕ್ಕೋಸ್ಕರ ಯಾವುದನ್ನು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಎಲ್ಲದಕ್ಕೂ ಕೂಡ ಅಟೆಂಡ್ ಆಗಿ. ಸೊ ಫಿಸಿಕಲ್, ಮೆಡಿಕಲ್ ಪ್ರತಿಯೊಂದು ನಿಮ್ಗೆ ಯಾವುದು ಹೋಗಿ ನೀವು ಪಾಸ್ ಆಗಿದ್ದೀರ ಅಂತಂದರೆ ಪ್ರತಿಯೊಂದು ಅಟೆಂಡ್ ಮಾಡಬೇಕು, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆ, ಮೆಡಿಕಲ್ ಯಾವ ಥರ ಇರ್ತದೆ, ಫಿಸಿಕಲ್ ಯಾವ ಥರ ಇರ್ತದೆ, ಅವೆಲ್ಲನೂ ಕೂಡ ಗೊತ್ತಾಗುತ್ತೆ. ಓಕೆ, SSCGD ಪಾಸ್ ಆಗಿರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಆಲ್ ದಿ ಬೆಸ್ಟು. ಆಗ್ಲಾರ್ದವ್ರು ಯಾರೂ ಕೂಡ ಬೇಜಾರಾಗಕ್ಕೆ ಹೋಗ್ಬೇಡ್ರಿ, ಮತ್ತೆ ರೀಸ್ಟಾರ್ಟ್ ಮಾಡಿರಿ.